ಸುಮನ, ಗಾಯತ್ರಿ ಆಡ್ಕೋತಿದ್ದಾಳೆ. ಉಲುಚಿನ್ ಕೂಡ ಕೆಳಗ್ ಮಲಗಿಸು. ಚಿಚಿ, ನಾನ್ಯಾಕೆ ಇವಳನ್ನ ಅಲ್ಲಿ ಮಲಗಿಸ್ಲಿ? ಇವಳಿಗಿನ್ ಗತಿಲ್ಲ ಅನ್ಕೊಂಡ್ರಾ? ಅತಿಗೆ ಅವಳಿಗೆ ಹೇಳಿದ್ರೆ ಅರ್ಥ ಆಗಲ್ಲ, ಬಿಟ್ಬಿಡಿ ಹೋಗ್ಲಿ. ಯಾರ್ ಬಿಟ್ಟು ಹೋದ್ರು ನನ್ ಕಾಲ್ ಮೇಲೆ ನಾನು ನಿಂತ್ಕೋಬಹುದು. ಸುಮನಾ, 10 ಕೋಟಿ ಚೆಕ್ಕು ಕ್ರೆಡಿಟ್ ಆಗಿದ್ಯಾ? ಆಯ್ತು ಅತ್ತೆ, ಈಗಷ್ಟೇ ಮೆಸೇಜ್ ಬಂದಿತ್ತು. ಅದು ಮ್ಯಾಟರು. ಈಗ ಸುಮನಂಗ್ ಕೂಡ ಅವಳು ಕೂಡ ಶ್ರೀಮಂತೇನೋ ಕೊಬ್ಬು ಬಂದಿದೆ. ವಿಶಾಲ್ ಬ್ರೋ ಭಿಕ್ಷೆ ಹಾಕಿದ್ದಕ್ಕೆ ಸಿಕ್ತು ಅವಳಿಗೆ. ಏಯ್, ಅದು ಎಷ್ಟು ಸಲ ಹೇಳಬೇಕು ನೀನು ಬಾಯ್ನ ಸ್ವಲ್ಪ ಕಂಟ್ರೋಲಲ್ಲಿ ಇಟ್ಕೋ ಅಂತ. ಕಾಲ್ ಕೇರ್ಕೊಂಡು ಜಗಳ ಮಾಡೋದು ಸುಮ್ಮನೆ ಅಲ್ಲ ಕಣೋ, ನೀನೇ. ಹಾಗೆ ಹೇಳಿ ಕೊಡ್ಬೇಕಾದವ್ರು ಅವರು. ಅವ್ರಿಗೆ ಈಗ್ಲಾದ್ರೂ ಅರ್ಥ ಆಗ್ಲಿ. ಮೊದಲು ದೊಡ್ಡ ಮಾತೆಗೆ ಹೇಳಕ್ ಹೇಳಿ, ಒಂದು ಕತೆ ಮುಗಿಯುತ್ತೆ. ಅವ್ರ ಕತೆ ಮುಗ್ದೋಗುತ್ತಾ? ಹೇಯ್, ಯಾವಾಗ್ಲೂ ಕೌಂಟ್ರ್ ಕೊಡ್ಬೇಡ ನೀನು. ಸ್ವಲ್ಪ ಮ್ಯಾಟ್ರ್ ಕೇಳಿಸ್ಕೊ. ಇಟ್ಸ್ ಆಲ್ ರೈಟ್, ಮುಂದುವರ್ಸಿ. ಅದ್ ಕತೆ ಏನು? ಅದೇ ಅತ್ತೆಯವರೇ ಹೇಳಿ ಅಂತ ಹೇಳ್ದೆ ಅಷ್ಟೇ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ಗೆ ಚಿಕ್ಕ ಮಕ್ಳ ಮೇಲೆ ದ್ವೇಷ ಏನೂ ಇಲ್ಲ. ಅತ್ತೆ, ನಡಿಯಕ್ ಹೋಗ್ಬೇಡಿ, ಕೆಳಗ್ ಬೀಳ್ತೀರಾ. ಏನು ಆಗಲ್ಲ, ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗುತ್ತೇನೋ ಅಂತ ನೋಡ್ತಾ ಇದ್ದೀನಿ. ಮಾಮ್, ಹಿಡ್ಕೊಳ್ಳ ಮಾಮ್ ಕೈನ. ಆಗಲ್ಲ ಅಂದ್ರು ಯಾಕೆ ಮಾತಾಡ್ತೀಯ ನೀನು? ಅಕ್ಕ ಫ್ರೀ ಆಗಿದ್ದಾಳ ತಾನೆ. ಕೆಲವೊಂದ್ಸಲ ಎಕ್ಸರ್ಸೈಸ್ ಮಾಡಿದ್ರೆ ಸರಿ ಹೋಗ್ಬಿಡತ್ತೆ. ಸರಿ ಬಿಡು, ಮಾಮ್ಗೆ ಹೇಳಕ್ ಹೇಳ. ಹೇಳಿದ್ರಲ್ವಾ ಮಕ್ಕಳ ಮೇಲೆ ದ್ವೇಷ ಇಲ್ಲ ಅಂತ. ಕೇವಲ ದೊಡ್ಡೋರ್ ಮೇಲೆ ಅಸೂಯೆ ಅಂತ ಅನ್ಸುತ್ತೆ. ಅಕ್ಕ, 2 ನಿಮಿಷ ಸುಮ್ನಿರು, ಏನ್ ಹೇಳ್ತಾರೆ ಕೇಳಿಸ್ಕೊಳ್ಳೋಣ. ಶುರು ಹಚ್ಕೊಳ್ಳಿ ದೊಡ್ಡ ಮಾತೆ. ಗಾಯತ್ರಿ, ಗಂಟೆಯಲ್ಲಿ ಆಟ ಆಡ್ಕೊಮ್ಮ. ನೀನಿನ್ನೂ ಜೀವಂತವಾಗೇ ಇದೆಯಾ ತಿಲೋತ್ತಮ? ಅದೇನ್ ಸ್ವಾಮಿ ಹಾಗಂತಿದ್ದೀರಾ? ಮಾಮ್, ನೀವೇನಾದ್ರೂ ದೆವ್ವನ? ನಿಮ್ಮ ಆತ್ಮನನ್ನು ಕಾಣಿಸ್ತಿದ್ಯಾ ಹೇಗೆ? ಏಯ್, ಸ್ವಲ್ಪ ಬಾಯ್ ಮುಚ್ಚು. ಸುಮ್ನೆ ಏನೇನೋ ಮಾತಾಡ್ಬೇಡ. ಅಖಂಡ ಸ್ವಾಮಿಗಳು ಮೊದ್ಲು ಯಾಕೆ ಹಾಗೆ ಹೇಳಿದ್ರು ಅಂತ ಅವ್ರಿಗೆ ಹೇಳಕ್ ಬಿಡು. ನೀನ್ ಕೆಳಗ್ ಬಿದ್ದು ತಲೆ ಒಡೆದೋಗಿ ಮರಣ ಮಂಚದ ಮೇಲೆ ಪ್ರಯಾಣ ಮಾಡಬೇಕಾಗಿತ್ತು. ಇಲ್ಲಿಗೆ ಹೇಗ್ ಬಂದೆ ಅಂತ ಆಶ್ಚರ್ಯ ಆಗ್ತಾ ಇದೆ. ಕಾರಲ್ಲಿ ಬಂದ್ವಿ ಸ್ವಾಮಿ. ಏಯ್, ಸೈಲೆಂಟ್ ಆಗಿರೋ ಅಂದೆ ತಾನೆ. ಇವನ್ ಮಾತನ್ನ ತಲೆಗೆ ಹಾಕೋಬೇಡಿ ಸ್ವಾಮಿ, ನೀವ್ ಹೇಳಿ. ಪ್ರಾಣ ಕಂಟಕದಿಂದ ನೀನದು ಹೇಗೆ ಆಚೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೀನಿ ತಿಲೋತ್ತಮ. ನನ್ಗೇನ್ ಗಂಡಾಂತರ ಬಂದಿತ್ತು ಸ್ವಾಮಿ, ಕೆಳಗ್ ಬೀಳೂ ಇಲ್ಲ. ಏಟ್ ಹೇಗಾಗುತ್ತೆ? ಬಿದ್ರಿ ಅಲ್ವಾ ಮಾಮ್? ಅಯ್ಯೋ, ಗಾಯತ್ರಿ ಪುಟ್ಟಿ ಗಂಟೆನ ಎಸ್ತಿದ್ಲಲ್ಲ, ನೀವ್ ಅದ್ರ ಮೇಲೆ ಕಾಲಿಟ್ಟು ಬಿದ್ರಿ ಅಲ್ವಾ? ಅದ್ರಿಂದ ಏಟೆಲ್ಲೋ ಆಯ್ತು. ಅದ್ರಿಂದ ಒಳ್ಳೇದೇ ಆಯ್ತು ಅಂತ ಎಲ್ರೂ ಹೇಳಿದ್ರಲ್ಲ. ನಿನ್ನೆ ಎಲ್ಲ 2 ಕಾಲ್ ಹಿಡ್ಕೊಂಡ್ಬಿಟ್ಟು ಸರಿಯಾಗಿ ನಡಿಯಕ್ಕೂ ಕೂಡ ಆಗ್ತಿರ್ಲಿಲ್ಲ. ಇವತ್ ಬೆಳಿಗ್ಗೆ ಕಾಲ್ ಜಾರಿ ಬಿದ್ದಿದ್ದಕ್ಕೆ ಸರಿ ಹೋಯ್ತು.
ನೆಟ್ಟಿಗೆ ನಿಲ್ಲಕ್ ಸಾಧ್ಯ ಆಗ್ತಿದೆ ಸ್ವಾಮಿ. ಮಗು ಗಾಯತ್ರಿ ಮಾಡಿರೋ ತುಂಟತನಕ್ಕೆ ಕೋಪ ಮಾಡ್ಕೋಬಾರ್ದು ಸ್ವಾಮಿ. ಇದು ನಿಜಾನಾ? ಗಾಯತ್ರಿನ ವಿಶಾಲ್ ನಯನಿ ದತ್ತಕ್ ತಗೊಂಡಿದ್ದಾರೆ. ನಯನಿ ಹೆತ್ ಮಗುನ ಜೀವ ಎತ್ಕೊಂಡು ಹೋದ್ನಲ್ಲ, ಆ ಮಗುನೇ ಈ ಮಗುನ? ವಿಷಯ ಅಂತೂ ನಾನು ನಿಮ್ಗೆ ಹೇಳಿದ್ದೀನಿ. ಪರಿಶೀಲನೆ ಮಾಡಬೇಕಿರೋದು, ಪರೀಕ್ಷೆ ಮಾಡಬೇಕಾಗಿರೋದು ನೀವು ತಿಲೋತ್ತಮ. ಆ ಮಗು ಬಲ್ಗೈಗೆ ಮಾಮ್ ಬಲ್ಗೈ ತಾಕಿದ್ರೆ ಬೆಂಕಿ ಕಿಡಿ ಬರುತ್ತೆ ಸ್ವಾಮಿ. ಮತ್ತೆ ಇನ್ಯಾಕ್ ತಡ ಮಾಡ್ತಾ ಇದ್ದೀರಾ? ಹಾಗೇನಾದ್ರೂ ಆದ್ರೆ ನಾನ್ ಹೇಳ್ದಾಗೆ ಗಾಯತ್ರಿ ಪಾಪುನೇ ಗಾಯತ್ರಿ ದೇವಿ ಅಂತ ರುಜುವು ಆಗತ್ತೆ. ಕಾಪಾಡೋ ತರ ನಡ್ಕೊಂಡು ನಿನ್ನನ್ನ ಬಲಿ ತಗೊಳ್ಳೋದಿಕ್ಕೆ ಸಿದ್ಧವಾಗಿರೋ ಕಾಳಿಕಾ ದೇವಿ ಅಂತ ನಿಮಗೆ ಗೊತ್ತಾಗತ್ತೆ. ಕೈದೋಗಿದೆ ಅಂತ ಅನ್ಕೊಂಡ್ ಮಗು ಯಾರೋ ಎತ್ಕೊಂಡು ಹೋಗಿದ್ದಾರೆ ಅನ್ಕೊಂಡ್ ಕೂಸು ನಮ್ಮ ಹತ್ರನೇ ಇತ್ತ. ನೀನ್ ಹೆತ್ತು ಮಗುನ ನೀವೇ ದತ್ತು ತಗೊಂಡ್ಯಾನೆ? ಮಗು ಮತ್ತೆ ಈ ಮನೆಗೆ ಸೇರ್ಕೊಂಡಿದೆ ನೋಡಿದ್ರ? ನಿಜವಾಗ್ಲೂ ನಮ್ಮ ನಿಮಗೆ ಗೊತ್ತಾಯ್ತು? ನೀವು ಭೇಟಿ ಆಗಿದ್ದು ಸ್ವಾಮೀಜಿಗಳು ಹೇಳಿದ್ರ? ಬ್ರೋ ಮಾತಾಡ್ತಿಲ್ಲ ಯಾಕೆ? ಮಾತು ಹೇಗೆ ಬರುತ್ತೆ ಹೇಳಿ? ಊಹೇನೆ ಮಾಡದೇ ಇರೋದು ನಡೆಯುತ್ತೆ ಅನ್ನೋವಾಗ ಒಂದ್ ನಿಮಿಷ ಸುಮ್ಮನೆ ಇರ್ತೀರಾ? ಅತ್ತೆ, ಗಾಯತ್ರಿನೇ ಆ ಫೋಟೋ ಅಲ್ಲಿರೋ ಗಾಯತ್ರಿ ದೇವಿ ಅತ್ತೆ ಅಂತ ಹೇಳೋದಕ್ಕೆ ಸಾಕ್ಷಿ ಆಧಾರಗಳು ಏನಾದ್ರೂ ಇದೆಯಾ? ಅಕ್ಕ ಈಗ್ಯಾಕ್ ನೀನ್ ಈ ತರ ಮಾತಾಡ್ತಿದ್ಯಾ? ನೀನ್ ಸುಮ್ಮನಿರು ನಯನಿ. ಇವಾಗ ಅವಳು ಆಗಿದ್ರು ಆಗದೆ ಇದ್ರು ಯಾವ ನಷ್ಟನೂ ಆಗೋದಿಲ್ಲ. ಸ್ವಂತ ಮಗು ಆದ್ರೂ ದತ್ತು ಪುತ್ರಿ ಆದ್ರೂ ಸಾಕಿರೋ ಮಗು ಆಗಿದ್ರು ಅಷ್ಟೆ. ನೀವು ಚೆನ್ನಾಗಿ ನೋಡ್ಕೋತೀರಾ ಅಂತ ನಮಗ್ ಗೊತ್ತು. ಅದು ದಿನದಿನಕ್ಕೂ ಪ್ರೂವ್ ಆಗ್ತಿದೆ ಅಲ್ವಾ? ಆದ್ರೆ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳು ತನ್ನ ಮಗಳು ಶಾರದಂಗ್ ಹುಟ್ಟಿರೋ ಮಗಳು ಅಂತ ಹೇಳದ್ಮೇಲೂ ಮತ್ತೆ ಇವ್ರು ಬಂದು ಅದೆಲ್ಲ ಸುಳ್ಳು ಅಂತ ಗಾಯತ್ರಿ ದೇವಿ ಅತ್ತೆ ಪುನರ್ಜನ್ಮ ಪಡೆದು ಅದು ಈ ಗಾಯತ್ರಿನ ಅಂತ ಹೇಗೆ ಹೇಳ್ತಿದಾರೆ ಇವರು? ಬ್ಲೈಂಡ್ ಆಗಿ ನಂಬಕ್ಕಾಗಲ್ವಲ್ಲ, ಅದ್ರಲ್ಲೂ ನನ್ ಗಂಡನ್ನ ಅವ್ರ ಅಮ್ಮನ್ನ. ಕರೆಕ್ಟ್. ಸುಮನಾ, ನಮ್ಮನ್ನ ನೀನ್ ಕೂಡ ನಂಬಲ್ವಾ? ನಿಮ್ಮಕ್ಕೆ ಹೇಳ್ತಿಲ್ಲ ಅತ್ತೆ, ಹಾಸಿನ ಯಾಕೆ ಹೇಳ್ತಿರೋದು ಕರೆಕ್ಟ್ ಅಂತಂದೆ. ಹಾ, ಶಾಸ್ತ್ರಿಗಳ ಮೊಮ್ಮಗಳಾಗಿರೋ ಇವಳಿಗೆ ಗಾಯತ್ರಿ ಅನ್ನೋ ಹೆಸರಿಡೋದು ಕೋಇನ್ಸಿಡೆನ್ಸ್. ತಿಲೋತ್ತಮನ ಬಲಗೈಯನ್ನ ಮಗು ಗಾಯತ್ರಿ ಬಲಗೈ ತಾಕಿದರೆ ಬೆಂಕಿ ಕಿಡಿಗಳು ಸಿಡಿದು ಬೀಳುತ್ತೆ, ತಿಳ್ಕೊಂಡಿರು. ಅಂದ್ರೆ ಅತ್ತೆ ಹೇಳಿದ ಸ್ವಾಮೀಜಿ ಯಾರೋ ಗೊತ್ತಿಲ್ಲ, ಆದ್ರೆ ಅವ್ರು ಹೇಳಿದ್ದು ನಿಜಾನೇ. ಗಾಯತ್ರಿ ದೊಡ್ಡ ಮನೆ ಅಂತ ನಂಬೇಕು ಅಂತಿದ್ರ ಆತ್ಗೆ? ಹಾಗಂತಲ್ಲ ವಿಕ್ರಾಂತ್ ಅವ್ರೆ, ಅಮ್ಮವರು ಪುನರ್ಜನ್ಮದಲ್ಲಿ ಪುಟ್ಟ ಮಗುವಾಗೆ ಇರ್ತಾರಲ್ವಾ, ಅವ್ರ ಬಲ್ಗೈಗೆ ತಿಲೋತ್ತಮ ಅತ್ತೆ ಬಲ್ಗೈ ತಾಕಿದ್ರೆ ಬೆಂಕಿ ಕಿಡಿ ಹಾರುತ್ತೆ ಅಂತ ನಮ್ ಸ್ವಾಮೀಜಿನೂ ಹೇಳಿದ್ರು.
ಅದು ಮಾತು ಅಂದ್ರೆ ಈ ಮನೇಲಿರೋರಲ್ಲಿ ಎಷ್ಟೋ ಜನಕ್ಕೆ ನಿಜವಾದ ವಿಷಯ ಗೊತ್ತಿದ್ರು ಏನು ಗೊತ್ತಿಲ್ದಿರೋರ್ ತರ ಚೆನ್ನಾಗಿ ನಾಟಕ ಮಾಡ್ತಾರೆ ಮಾಮ್ ಇವರೆಲ್ಲ. ಆ ಸಮಯ ಬರೋವರೆಗೂ ಸುಮ್ನಿರ್ಬೇಕು ಅನ್ಕೊಂಡಿದ್ರೇನು, ಆದ್ರೆ ಟೈಮ್ ಬಂದ್ಬಿಡ್ತು. ದೊಡ್ಡ ಮಾತೆ, ಪರೀಕ್ಷೆ ಏನೋ ಮಾಡ್ತೀರಾ ಸರಿ, ಫಲಿತಾಂಶ ಘೋರವಾಗಿರುತ್ತೆ, ಹುಷಾರು. ಹಾ ಹೌದತ್ತೆ, ಬೆಂಕಿ ಜೊತೆ ಹುಡುಗಾಟ ಒಳ್ಳೇದಲ್ಲ. ಎಲ್ಲದಕ್ಕೂ ಸಿದ್ಧವಾಗಿ ಮನೆಗ್ ಬಂದಿದ್ದೀನಿ. ಇವಾಗೇನು? ಆ ಮಗು ಕೈನ ಅತ್ತೆ ಏನಾದ್ರೂ ಮುಟ್ಟಿದ್ರೆ ಆ ಮಗು ಗಾಯತ್ರಿ ಅತ್ತನೇ ಆಗಿದ್ರೆ ಬೆಂಕಿ ಹತ್ಕೊಳತ್ತೆ ಅಂತೀರಾ ಅಲ್ವಾ? ಅದೇ ಅಲ್ವಾ ಹೇಳಿದ್ದು, ಯಾವ್ದಕ್ಕೂ ಒಳ್ಳೇದು ಸ್ವಲ್ಪ ಹಿಂದಕ್ ಬನ್ನಿ. ಹೌದು ಕಣೆ, ಬೆಂಕಿ ಏನಾದ್ರು ಹತ್ಕೊಂಡ್ರೆ ಯಾರ ಮೇಲೆ ಬೀಳತ್ತೆ ಅಂತ ಹೇಳಕ್ಕಾಗಲ್ಲ. ಮಾಮ್ ಹುಷಾರು ಮಾಮ್, ಮಗುನ್ ಎತ್ಕೊಂಡಿರೋದು ನಾನು. ವಿಶಾಲ್, ಪರಿಸ್ಥಿತಿ ಕೈ ಮೀರೋಗಿದೆ ಅದಕ್ಕೆ. ಹೌ ಇಸ್ ಇಟ್ ಪಾಸಿಬಲ್? ಇದು ಹೇಗ್ ಸಾಧ್ಯ ಆಯ್ತು ವಿಶಾಲ್? ಈಗ್ಲೂ ನನಗೆ ಅರ್ಥನೇ ಆಗ್ತಿಲ್ಲ. ಗಾಯತ್ರಿ ಪುಟ್ಟಿ ಬಲ್ಗೈಗೆ ತಿಲೋತ್ತಮ ಅತ್ತೆ ಬಲ್ಗೈ ತಾಕಿದ್ರೆ ಆಗ ಬೆಂಕಿ ಹತ್ಕೋಬೇಕಿತ್ತಲ್ವಾ? ಹೌದು, ಬರಬೇಕು. ಆದ್ರೆ ಬರ್ಲಿಲ್ವೇ? ಪವರ್ ಪ್ರಾಬ್ಲಮಾ? ನೋಡು ವಿಶಾಲ್, ನೀನ್ ಸರಿ ಉತ್ತರ ಕೊಡ್ದೆ. ಕೃಷ್ಣನ್ ತರ ನಗ್ತಾ ನಿಂತಿದ್ರೆ ನಡೆಯಲ್ಲ. ಏನಾಗಿರ್ಬೋದು ಅಂತ ನನ್ ತಲೆ ಕೆಡೋಕ್ಕೂ ಮುಂಚೆ ಬೆಂಕಿ ಯಾಕೆ ಹತ್ಕೊಳ್ಳಿಲ್ಲ ಅಂತ ಹೇಳು. ಬರಲ್ಲ ಅದಕ್ಕೆ. ಹಾ ಹೌದಾ? ಹಾಗಾದ್ರೆ ಈ ಗಾಯತ್ರಿ ನಿಮ್ಮಮ್ಮ ಅಲ್ವಾ? ನನ್ನ ಹೆತ್ತಿರೋ ನಮ್ಮ ತಾಯಿನೇ ಈ ಗಾಯತ್ರಿ. ಹಾಗಂದ್ಮೇಲೆ ಫೈರ್ ಬರ್ಬೇಕಿತ್ತಲ್ವಾ? ಬರ್ದೇ ಇರೋ ಹಾಗೆ ಮಾಡಿದ್ನಲ್ಲ. ಹೌ ನಿನ್ನ ಮೃತ್ಯು ಗಂಟೆಯನ್ನ ಬಾರ್ಸೋಕೆ ನೋಡಿದ್ದು ಬೇರೆ ಯಾರು ಅಲ್ಲ ತಿಲೋತ್ತಮ. ನಿನ್ನ ಕಾಲಿಗೆ ಗಂಟೆ ಸಿಗೋ ಹಾಗೆ ಮಾಡಿದ ಎಳೆ ಮಗು ಗಾಯತ್ರಿನೇ. ಸ್ವಾಮಿ, ಹೌದು. ಅಂದ್ರೆ ಅವಳು ಗಾಯತ್ರಿ ಪಾಪ? ಗಾಯತ್ರಿ ದೇವಿ ಕಣು ಮೂರ್ಖ. ವಿಷಯ ಅಂತೂ ನಾನು ನಿಮ್ಗೆ ಹೇಳಿದ್ದೀನಿ. ಪರಿಶೀಲನೆ ಮಾಡಬೇಕಿರೋದು, ಪರೀಕ್ಷೆ ಮಾಡಬೇಕಾಗಿರೋದು ನೀವು ತಿಲೋತ್ತಮ. ಬರ್ತೀನಿ ಸ್ವಾಮಿ, ಈಗ್ಲೇ ಹೋಗಿ ಎಲ್ಲ ವಿಷಯನೂ ಇತ್ಯರ್ಥ ಮಾಡ್ತೀನಿ. ನಡೆಯೋ. ನಿನ್ ಸಮಯ ಸ್ಫೂರ್ತಿಗೆ, ಬುದ್ಧಿವಂತಿಕೆಗೆ ಯಾರೇ ಆದ್ರೂ ಮೆಚ್ಚಲೇಬೇಕು ವಿಶಾಲ್. ಅಮ್ಮನ್ ಕಾಪಾಡ್ಕೊಳ್ಳೋ ಜವಾಬ್ದಾರಿ ಮಗನಿಗೆ ಯಾವಾಗ್ಲೂ ಇರುತ್ತಲ್ವ ಅದಕ್ಕೆ. ಚಿಕ್ಕ ವಯಸ್ಸಲ್ಲಿ ಮಿಸ್ ಮಾಡ್ಕೊಂಬಿಟ್ಟೆ. ಇವಾಗ ಅಮ್ಮನೇ ನನ್ನ ಮಗಳಾಗಿದ್ದಾಳೆ.
ವಂಡರ್ಫುಲ್. ಗಾಯತ್ರಿ, ನೀನು ಏನ್ ಸಾಮಾನ್ಯದಳು ಅಲ್ಲ ಪುಟಿ. ನಿಮ್ಮಪ್ಪ ಹೇಗ್ ಹೇಳ್ತಾರೆ ಹಾಗೆ ಮಾಡ್ತೀಯ ನೀನು. ಇನ್ನು ಸ್ವಲ್ಪ ದಿನ ಅಂತೂ ವಲ್ಲಭನ್ಗೆ ತಿಲೋತ್ತಮ ಮಾಮ್ಗೆ ಡೌಟ್ ಬರಲ್ಲ. ವಲ್ಲಭ, ಇಲ್ಲಿ ಹೇಗ್ ಬಿದ್ದು? ನಿನ್ಗೇನು ಆಗ್ಲಿ ತಾನೆ? ಅಮ್ಮ, ಅಷ್ಟು ಮೇಲಿಂದ ಕೆಳಗ್ ಬಿದ್ದಿದ್ದಾನೆ, ಏನು ಆಗಿಲ್ಲ ಅಲ್ವಾ ಅಂತ ಹೇಗ್ ಕೇಳ್ತೀಯ ವೇಶ್? ಮುಖಕ್ ಬಿದ್ದು ಕೆಂಪಗಾಗಿದೆ ನೋಡಿ ಒಂದ್ಸರಿ. ಹಾ, ಟೊಮೆಟೊ ಹಣ್ಣು ತಿನ್ಕೊಂಡ್ ಬಂದಿರ್ತಾರೆ, ಅದ್ರ ಕಲರ್ ಹಾಗೆ ಉಳ್ಕೊಂಡಿರತ್ತಷ್ಟೇ. ಅದು ಟೊಮೆಟೊ ಅಲ್ಲ ಅಕ್ಕ, ಗಾಯನೇ. ನಿಜನಾ? ಎಲ್ಲಿ? ಏಯ್ ಏಯ್, ತಲೆ ಕೆಟ್ಟೋಳೆ. ಮಾಮ್, ನೀವ್ ಹೇಗ್ ಬಿದ್ರಿ ವಲ್ಲಭವ? ಡಿನ್ನರ್ ಮಾಡೋದಕ್ಕೂ ಮುಂಚೆ ಬಾಟಲ್ ಖಾಲಿ ಮಾಡಿದ್ದಾನೆ ಅನ್ಸುತ್ತೆ. ವಲ್ಲಭನ್ ಹತ್ರ ಆ ಸ್ಮೆಲ್ ಏನು ಬರ್ತಿಲ್ವಲ್ಲ? ಸತ್ತೋಗಿರೋ ಇಲಿ ವಾಸನೆ ಇವ್ರ ಹತ್ರ ಬರ್ತಿದೆ ಅಲ್ವಾ? ಏಯ್, ಅಂತದೆಲ್ಲ ಏನು ಇಲ್ವೇ, ನೀನ್ ಸುಮ್ನಿರು. ಕೈಯಲ್ಲಿ ಏನ್ ಇಟ್ಕೊಂಡಿದ್ದೀರಾ ನೀವು? ಯಾವ್ದೋ ಬಟ್ಟೆ ತರ ಇದೆಯಲ್ಲ? ಇಲ್ಲ ಅನ್ಸುತ್ತೆ, ರಬ್ಬರ್ ತರ ಇದೆ. ಏನೋ ಗೊತ್ತಾಗ್ತಿಲ್ಲ, ಯಾರ್ದದು? ಏನದು ಕೊಡು. ಇಲ್ಲಿ ಕೊಡಿ. ಕಿತ್ಕೊಂಡ್ಬಿಟ್ರು. ಹೇ, ಏನಿದು ಹರಿದಾಕ್ಬಿಟ್ರು. ಛೀ, ಏನ್ ಹರ್ದ್ ಹಾಕಿದ್ರು? ಅಯ್ಯೋ, ಬೇಕು ಅಂದ್ರೆ ನೀವು ಒಂದ್ ಪೀಸ್ ತಗೊಳ್ಳಿ ಅತ್ತೆ, ತೊಳಿ. ಚಿಚಿ, ಏನೋ ಏನೋ ಅದು. ಬ್ರೋ, ಸಿಕ್ಕಿದ್ದನ್ನೆಲ್ಲ ನೀನು ಮನೆಗ್ ತಗೊಂಬಂದ್ರೆ ಹೇಗೆ ಬ್ರೋ? ಲೈ, ಮನೆಯಲ್ಲೇ ಸಿಕ್ಕಿದ್ದು ಕಣ. ಅದ್ ಏನಿರ್ಬೋದಂತಾನೆ ನಂಗೆ ಗೊತ್ತಾಗ್ತಿಲ್ಲ ಬಾವಾ. ಅದೇ ಚಿಕ್ಕ ಮಕ್ಳು ಕೈಗೆ. ಹೋಗ್ಲಿ ಬಿಡೋ. ಅಲ್ಲಿ ನೋಡ. ಏ ಸುಮ್ಮಿ, ಪಾಪು ಅಳ್ತಿರೋದು ಕಾಣಿಸ್ತಿಲ್ವಾ? ಕಣ್ ಮುಚ್ಕೊಂಡ್ರೆ ಹೇಗೆ ಕಾಣಿಸುತ್ತೆ? ಕೇಳಿಸುತ್ತಲ್ವೇನ್ರಿ? ಅಹಂಕಾರದಿಂದ ಕಣ್ಣು ಮುಚ್ಕೊಂಡವ್ರಿಗೆ ಕಣ್ ತೆಗೆದ್ರು ಏನು ಕಾಣಿಸಲ್ಲ ಅತ್ತೆ. ಅಬ್ಬಾ, ಏನ್ರಿ ನಿಮ್ ಗಲಾಟೆ? ಅತ್ತೆ ಮಾವ ಕಿರ್ಚಿದ್ದು, ಮಗು ಹತ್ತಿದ್ದು ಕೂಡ ನಿನಗೇನು ಕೇಳಿಸಿಲ್ಲ. ನಾನಂದಿದ್ದು ಮಾತ್ರ ನಿನಗೆ ಕೇಳಿಸ್ಬಿಡ್ತು ಅಲ್ವಾ? ಬೆಳಗ್ಗೆ ನನ್ಗೆ ಯಾಕೆ ಹಿಂಸೆ ಕೊಡ್ತಿದ್ದೀರಾ ಅಂತ ಕೇಳಿದೆ. ಉಲುಚಿನ ಎತ್ಕೊಳ್ದೆ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಿರೋದು ಕಣೆ. ಯೋಗ ಮಾಡ್ತಾ ಇದೀನಿ. ಮಗು ಅಳಿಸ್ತಾ ಇದ್ಯಾ? ಇರಕ್ಕ, ನನ್ ಮಗು ನೀನ್ ಎತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನೀನಾದ್ರೂ ಎತ್ಕೋ ಸುಮನ. ಯೋಗದ ಹೆಸರಲ್ಲಿ ಪ್ರಯೋಗ ಎಲ್ಲ ಮಾಡೋದ್ ಬೇಕಾ? ಡೆಲಿವರಿ ಆದ್ಮೇಲೆ ಯೋಗ ಮಾಡಿದ್ರೆ ಮತ್ತೆ ಫಿಟ್ ಆಗ್ತೀವಿ ಅಂತ ತಿಳ್ಕೊಂಡೆ ಅಕ್ಕ. ಇವಾಗೇನಾದ್ರೂ ನಿನ್ಗೆ ಒಂದೇಜ ಕೂಡ ಇಡೋದಕ್ಕೆ ಕಷ್ಟ ಆಗ್ತಿದ್ಯಾ ಸುಮನ? ಇಲ್ಲ ತಾನೆ? ಆದ್ರೂ ಸರಿ, ಆರೋಗ್ಯನ್ ಚೆನ್ನಾಗಿ ನೋಡ್ಕೋಬೇಕಲ್ವಾ ವಲ್ಲಭವ? ದೊಡ್ಡ ಪುಟ್ಟಮ್ಮ ಯಾಕೆ ಬಂದ್ಲು? ಅವಳನ್ನೇನಾದ್ರೂ ಸುಮ್ಮನ ನೋಡಿದ್ಲು ಅಂದ್ರೆ ತನ್ ಮಗು ಉಲುಚಿನ ಯಾಕೆ ತಗೊಂಡ್ ಹೋದ್ಲು ಅಂತ ಜಗಳ ಮಾಡ್ತಾಳಷ್ಟೆ. ನೀನು ಚೆನ್ನಾಗೇ ಇದೆಯಾ? ಥ್ಯಾಂಕ್ಸ್ ರೀ. ಹಲೋ, ಸುಂದರವಾಗಿದೆಯಾ ಅಂತ ಹೇಳಿಲ್ಲ.
ನಿನಗೆ ಯಾವ ರೋಗನೂ ಇಲ್ಲ, ಮಗುನ ಚೆನ್ನಾಗಿ ನೋಡ್ಕೋ ಅಂತ ಹೇಳಿದ್ದು. ಏ ವಿಕ್ರಾಂತ್, ಚಿಕ್ಕ ಮಕ್ಳು ಅತ್ರೂ ಕೂಡ ಒಳ್ಳೇದೇ ಕಣೋ. ಅದು ಮಗು ಹುಟ್ಟದಾಗತ್ತೆ, ಯಾವಾಗ್ಲೂ ಅಲ್ಲ. ಕೆಲವರು ಬ್ರಹ್ಮ ರಾಕ್ಷಸರು ಇರ್ತಾರೆ, ಅವ್ರು ದೊಡ್ಡವ್ರನ್ನ ಕೂಡ ಅಳಿಸ್ತಾರೆ. ಕೊಬ್ಬು ಇವಳಿಗೆ. ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗ ಮಾಡಿದ್ರೆ ಸಾಕಾಗಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ಬೇಕು. ಈಗ ಶ್ರೀಮಂತೆ ಆಗಿರೋದ್ರಿಂದ ಅವಳು ಹಾಗಂದ್ಲು ಅಂತ ಅನ್ಕೊಳ್ಳಿ. ದುರಂದರ ಮತ್ತೆ ಪಾವನಮೂರ್ತಿಗೆ ಪಾಕೆಟ್ ಮನಿ ತರ ಉಪಯೋಗಕ್ಕೆ ಬರುತ್ತಲ್ಲ ಬಿಡಿ. ನೈನಮ್ಮನ ದಯೆಯಿಂದ, ಹಾಸಿನಿ ಸಪೋರ್ಟಿಂದ ನಮ್ಗೆ ಆ ಕಷ್ಟ ಏನಿಲ್ಲಮ್ಮ. ಆದ್ರೆ ಉಲೂಚಿ 2ನೇ ತಾಯಿ ಆಗಿರೋ ದೊಡ್ಡಬೊಟ್ಟಮ್ಮನು ಓಕೆ ಅಂತ ಹೇಳ್ಬೇಕಲ್ವಾ? ಅವಳು ಇಲ್ಲಿಗೆ ಬರಕ್ ಹೇಳಿ ಬಾವ. ಮತ್ತೆ ಈ ಮನೆ ದಾಟ್ದಿರೋ ಹಾಗೆ ಕಟ್ ಹಾಕ್ಲಿಲ್ಲ ಅಂದ್ರೆ ನನ್ನ ಹೆಸರು ಬದಲಾಯಿಸ್ತೀನಿ. ಆವತ್ತಿಂದ ಅವಳ ಪತ್ತೇನೇ ಇಲ್ಲ. ಅರ್ಜೆಂಟ್ ಇದ್ರೆ ಆ ಹುತ್ತಾನೋ ಈ ಹುತ್ತಾನೋ ಹುಡುಕಿಯತ್ತೆ. ಬೇಕಾಗಿಲ್ಲ. ಮಾಮ್, ಐ ಆಮ್ ಕಮಿಂಗ್ ಮಾಮ್. ಹೋಗ್ರಿ. ಸೆರ್ಗಿಡ್ಕೊಂಡು ಹೆಂಡ್ತೀರ್ ಹಿಂದೆ ಸುತ್ತೋರವ್ ನೋಡಿದೀನಿ ಹೊರ್ತು ತಾಯಿ ಹಿಂದೆ ಮುಂದೆನೆ ಓಡಾಡ್ತಿರೋ ಅಂತ ಮಗನ ಇವ್ರನ್ನೇ ನಾನ್ ನೋಡ್ತಿರೋದು. ಚಿಕ್ಕಮ್ಮ, ಚಿಕ್ಕಪ್ಪ, ತಿಂಡಿ ಮಾಡ್ಕೊಡ್ತೀನಿ ಬನ್ನಿ. ಚಪಾತಿ ಮಾಡಮ್ಮ. ಚಿಕ್ಕಪ್ಪ, ನಾನ್ ಮಾಡ್ತೀನಿ ರೀ. ಮಗು ಅಳ್ತಾ ಇದೆ, ಎತ್ಕೊಳೆ. ಎತ್ಕೊಂಬ ನೀನ್ ಬಾ. ಯಾರತ್ತೋ ನಂಬರ್ ನಾನಿಲ್ಲಿ ಬರ್ದಿಟ್ಟಿದ್ದೆ ಕಣೋ, ಕಾಣಿಸ್ತಾನೆ ಇಲ್ಲ. ಮೊಬೈಲಲ್ಲಿ ಸೇವ್ ಮಾಡಿದ್ರೆ ಈಸಿ ಆಗಿರುತ್ತಲ್ವಾ? ಅಂತ ನಂಬರ್ ನನ್ನ ಫೋನಲ್ಲಿ ಇರಬಾರ್ದು. ಯಾರ್ ಮಾಮ್, ಹಳೆ ಬಾಯ್ ಫ್ರೆಂಡಾ? ಇಡಿಯಟ್, ನಾನು ಹೇಗ್ ಕಾಣಿಸ್ತಿದ್ದೀನೋ? ನಿಮ್ಗೇನತ್ತೆ, ಬ್ಯೂಟಿ ಕಾಂಟೆಸ್ಟ್ ಏನಾದ್ರೂ ಇಟ್ರೆ ಏಕಮೇವ ಅದ್ವಿತೀಯ ತರ ನೀವೇ ಗೆಲ್ಲೋದು. ಏನು ಹೊಗಳೋದಿಕ್ಕೆ ಬಂದಿದ್ಯಾ? ಅದ್ರ ಜೊತೆಗೆ ಈ ಜ್ಯೂಸ್ನು ಕೊಟ್ಟು ಹೋಗೋಣ ಅಂತ ಬಂದೆ. ಏನದು? ದೇವ್ರು ಕುಡಿಯುವಂಥದ್ದು. ಅಮೃತನಾ? ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ ಕಣೋ. ಟೇಸ್ಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸರಿ ಕೊಡು. 1 ಸೆಕೆಂಡ್. ಒಂದ್ಸರ್ತಿ ಕುಡಿಯಕ್ ಶುರು ಮಾಡಿದ್ರೆ ಖಾಲಿ ಆಗೋವರೆಗೂ ಗ್ಲಾಸನ್ನ ಕೆಳಗಿಳಿಸೋ ಹಾಗಿಲ್ಲ. ಬೆಟ್ಟಾ? ಅದು ನಿಮ್ಮಮ್ಮ ಹೇಳ್ಬೇಕು ರಾಜಾ. ಈ ತಿಲೋತ್ತಮನ್ ಹತ್ರ ಬೆಟ್ಸ್ ಕಟ್ಟಿ ಗೆದ್ದೋರು ಚರಿತ್ರೆನಲ್ಲೇ ಇಲ್ಲ. ಅದ್ ಎಲ್ಲೆಲ್ಲೋ ಇರಲ್ಲ ಅತ್ತೆ, ಎದುರುಗಡೆನೆ ಇರ್ತಾರೆ. ಇಟ್ಸ್ ಮೀ ಹಾಸಿನಿ, ಅಂಡರ್ಸ್ಟ್ಯಾಂಡ್? ಇವಳು ಬಿಟ್ರೆ ಓವರ್ ಆಗಿ ಆಕ್ಟ್ ಮಾಡ್ತಾಳೆ ಮಾಮ್, ಕಳ್ಸಿ. ಏನು ಬೆಟಲ್ ಸೋತೋಗ್ತೀರಾ ಅಂತ ಭಯನಾ? ನಾನಂದ್ರೆ ಅಷ್ಟು ಭಯನಾ? ನನ್ ಬುದ್ಧಿವಂತಿಕೆಗೆ ಸೋತ್ ಸುಣ್ಣ ಆಗ್ತಿದ್ದೀರಾ? ನೀನ್ ಬಾಯಿ ಮುಚ್ಕೊಂಡಿದ್ರೆ ನಾನ್ ಕುಡಿತೀನಿ. ಮಧ್ಯದಲ್ಲಿ ಇಳಿಸ್ಬಿಟ್ರೆ? ನಮ್ಮ ಮಾಮ್ ಗೊತ್ತಲ್ಲ. ಇಲ್ಲೇ ಇದಾರೆ ಅದ್ ಗೊತ್ತು ರಾಜಾ. ಇದ್ರಲ್ಲೇನಾದ್ರೂ ಸೋತ್ರೆ ಆಗ ಯಾರು ಬೆಲೆ ಕೊಡಲ್ಲ. ದೇವ್ರೇ ಇಷ್ಟಪಟ್ಟು ಕುಡಿತಾರೆ ಅಂದ್ಮೇಲೆ ನಾನ್ ಯಾಕೆ ಕುಡಿಯಲ್ಲ? ಮಾಮ್ ಕಮಾನ್ ಕಮಾನ್ ಮಾಮ್ ಕಮಾನ್, ಕುಡಿರಿ ಕುಡಿರಿ, ನೀವೇ ಗೆಲ್ಬೇಕು. ಕುಡಿರಿ 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 ಮಾಮ್, ಕುಡಿರಿ. ಅಯ್ಯ ಮಾಮ್, ಕುಡಿರಿ ಮಾಮ್, ನಾವೇ ಗೆಲ್ಬೇಕು. ಕುಡಿರಿ 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 ಮಾಮ್. ಗೆಲ್ಲಿ ಗೆಲ್ಲಿ, ಕುಡಿರಿ 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 ಮಾಮ್, ಕುಡಿರಿ ಮಾಮ್, ಬಿಡ್ಬೇಡಿ, ಸ್ವಲ್ಪನೇ ಇದೆ. ಕುಡಿರಿ 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 ಮಾಮ್, ಕುಡಿರಿ. ಆಗೋಯ್ತು, ಕುಡಿರಿ. ನೋಡ್ದ್ಯಾ ನೋಡ್ದ್ಯಾ ಹೇಗೆ ನಮ್ಮ ಮಾಮು? ಮಾಮ್ ಮಾಮ್ ಮಾಮ್, ಹೊಡಿಬೇಡಿ ಮಾಮ್, ಹೊಡಿಬೇಡಿ. ಯಾಕೆ ಮಾಮ್, ನನ್ಗೆ ಕುಡಿಸಿದ್ರ? ಅಯ್ಯ, ಜ್ಯೂಸ್ ಕುಡಿಸಿದ್ದೆ ತಪ್ಪ.
ಇದು ಜ್ಯೂಸ್ ಅಲ್ಲ ಕಣೋ, ಬೇವಿನ ರಸ. ತುಂಬಾ ಕಹಿಯಾಗಿತ್ತು. ಛೀ, ವಿಷಾನೇ. ಲೇ ತಲೆ ಕೆಟ್ಟವಳೆ, ದೇವ್ರು ಕುಡಿಯೋದು ಒಂದಿಯಲ್ಲೇ. ಆ ಅದೇ ರಾಜ, ಶಿವ ಕುಡಿತಾನಲ್ಲ ವಿಷ, ಅದಕ್ಕೆ ಈಕ್ವಲ್ಲು. ನಿನ್ ತಲೆ ಹೋಗೆ ಆಚೆ. ಎಕ್ಸ್ಕ್ಯೂಸ್ ಮೀ. ನನಗ್ ಅಡಿಗೆ ಬರಲ್ಲ ಅಂತ ಹೇಳ್ದವ್ರು ಯಾರು? ಚಪಾತಿನ ತುಂಬಾ ಸಾಫ್ಟ್ ಆಗಿ ಮಾಡ್ತೀನಿ. ನಾನ್ ಮಾಡೋ ಸಾಫ್ಟ್ ಚಪಾತಿ ಅಂದ್ರೆ ನಮ್ಮ ಮನೆಯವ್ರಿಗೆ ಅದು ಎಷ್ಟಿಷ್ಟನೋ.